ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೀಲಾ ಯಾದವ್ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ಕಾಯಿ ಒಬ್ಬಟ್ಟು ಮಾಡೋದು ನೋಡೋಣ ಬನ್ನಿ. ಒಂದು ಕಪ್ನಲ್ಲಿ ಚಿರೋಟಿ ರವೆ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಬೌಲಿಗೆ ಹಾಕ್ಕೊಳ್ಳಿ. ಹಾಗೆ ಮೈದಾ ಹಸಿಟ್ಟು, ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಚೆನ್ನಾಗಿ ಕಳಿಸಿ. ನೀರು ಹಾಕ್ಕೊಂಡು ಕಳಿಸಿದ್ಮೇಲೆ ಎಣ್ಣೆ ಜಾಸ್ತಿನೇ ಹಾಕಿ ಚೆನ್ನಾಗಿ ಕಳಿಸಿ. ಒಂದು ಕಡೆ 20 to 30 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಒಂದು ಜಾರಿನಲ್ಲಿ ಹುರಿದಿರೋ ಕಡಲೆ ಬೀಜ, ಗಸಗಸೆ, ಏಲಕ್ಕಿ ಹಾಕಿ ರುಬ್ಬಿಕೊಳ್ಳಿ. ಇನ್ನೊಂದು ಕಡೆ ಬೆಲ್ಲದ ಪಾಕ ಮಾಡಿಕೊಳ್ಳಿ. ಒಬ್ಬಟ್ಟು ಮಾಡಬೇಕಾದ್ರೆ ಬೆಲ್ಲದ ಪಾಕ ಹಾಗೆ ಹಸಿಟ್ಟು ಕಲಿಸೋದೇ ಮೇನ್ ಥಿಂಗ್. ನೋಡಿ, ಈ ಥರ ಪಾಕ ಬರಬೇಕು. ನೀರಲ್ಲಿ ಹಾಕಿದ್ರೂ ಪಾಕ ಈ ಥರ ಎದ್ದೊಳ್ಬೇಕು. ಅಲ್ಲಿವರೆಗೂ ಪಾಕ ರೆಡಿ ಆಗಬೇಕು. ಆಮೇಲೆ ಕಾಯನ್ನು ಹಾಕಿಕೊಳ್ಳಿ. ಪಾಕನೇ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬಟ್ಟಲ್ಲಿ. ಹಾಗೆ ನಾವಾಗಲೇ ಪೌಡ್ರ್ ಮಾಡ್ಕೊಂಡ್ಲವಲ್ಲ ಕಡಲೆ ಬೀಜದ್ದು, ಅದನ್ನು ಹಾಕ್ಕೊಂಡು ತೆಂಗಿನಕಾಯ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಹೂರ್ಣ ಈ ಥರ ಆಗಬೇಕು. ಇನ್ನೊಂದು ಕಡೆ ಹಸಿಟ್ಟನ್ನು ತಗೊಂಡು ಹೂರ್ಣದಲ್ಲಿ ಇಟ್ಟು ನೀಟಾಗಿ ಶೇಪ್ ಕೊಟ್ಟು ತಟ್ಟಿ. ರೌಂಡಾಗಿ ತಟ್ಟಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಸ್ಮೂತಾಗೂ ಬಂದಿದೆ. ಈ ಕಮೆಂಟ್ಸಲ್ಲಿ ಇನ್ನು ಕೇಳ್ತೀರಾ ಅಂತ ಒಬ್ಬಟ್ಟು ಕವರ್ ಎಲ್ಲಿ ತೊಗೊಂಡಿದ್ದಂತ ಹೇಳ್ತಾ ಇದ್ದೀನಿ. ನಾರ್ಮಲ್ ಶಾಪ್ಗಳಲ್ಲೇ ಸಿಗುತ್ತೆ ಒಬ್ಬಟ್ಟು ಕವರು. ನೋಡಿ ಎಷ್ಟು ಸ್ಮೂತಾಗಿದೆ ಒಬ್ಬಟ್ಟು. ಹೋಟೆಲ್ ಸ್ಟೈಲ್ ಒಬ್ಬಟ್ಟು ಥರ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.